ನಮಸ್ಕಾರ, ನಾನು ಬದ್ರಿರಾಯಚೂರು. ಯಾರೋ ಒಬ್ರು ನ್ಯೂಸ್ ದರ್ಶನ್ ಸರ್ ಯಾರು ಏನ್ ಮಾಡಿದ್ರು ಅಂತ ಕೇಳಿದ್ರು. ಅಣ್ಣ ನೀವೆಲ್ಲ ನ್ಯೂಸ್ ನೋಡಿದ್ರಲ್ವಾ ಅದು ಅಲ್ವಾ ಅಣ್ಣ? ಮೂಲತಃ ತಮ್ಮೂರು? ನಮ್ಮೂರು ಮಂಡ್ಯ ಜಿಲ್ಲೆ, ಮೇಲ್ಕೋಟೆ ತಾಲೂಕು, ಪಾಂಡವಪುರ ತಾಲೂಕು, ಮೇಲ್ಕೋಟೆ ಹೋಗ್ಲಿ. ಓಕೆ. ನಮ್ಮ ಮಗನಿಗೆ ಬಂದು 2020 ಇಸ್ವಿಲಿ ಅವನಿಗೆ ಕಿಡ್ನಿ ಸಮಸ್ಯೆ ಹುಟ್ಟಿದ, ಅವಾಗಲೇ ಕಿಡ್ನಿ ಸಮಸ್ಯೆ. ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ. 2021 ಎರಡನೇ ಸಲ ಕೋವಿಡ್ ಬರ್ತಲ್ಲ, ಅವಾಗ 3 ಸಲ ಮನೆ ಹತ್ರ ಹೋದ, 3 ಸಲ ಸಿಗಿದ್ರು. 4ನೇ ಸಲ ಈಗ ನಮ್ಗೆ 70,000 ಊಟ ಕೊಟ್ಟು ನಮ್ಗೆ ಹೆಲ್ಪ್ ಕೊಡ್ತೀವಿ. ಈಗಲೂ ರೆಗ್ಯುಲರ್ ತೋರ್ತಾ ಇದೀವಿ, ಡಾಕ್ಯುಮೆಂಟ್ ಎಲ್ಲ ಆಯ್ತು. ಹಂಗಂದ್ರೆ ದರ್ಶನ್ ಸರ್ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಮಾಡೋದಲ್ಲ, ಅವತ್ತಿನ ಕಾಲದಲ್ಲಿ ನಮ್ಗೆ 10 ರೂಪಾಯಿ ಕೂಡ ಇರಲಿಲ್ಲ. 2 ಲಾಕ್ಡೌನ್ ನಮ್ಮ ಸಂಬಂಧಿಕರು ಕೂಡ ನೋಡ್ಕೊಳ್ಳಿಲ್ಲ. ಹೇಳಿದ್ರು ನಮ್ಮ ವೈದ್ಯರು, ನಾನು ಏನು ನಮ್ಮ ಸಂಬಂಧಿಕರು 10 ರೂಪಾಯಿ ಕೊಡಕ್ಕೆ ನೋಡಿದ್ರು. ಅವತ್ತು ನನ್ನ ಮಗನ ನಿಲ್ಸಬೇಕು. ಇವತ್ತು ಡಾಕ್ಯುಮೆಂಟ್ ಹಂಗೆ ಇದೆ, ರೆಗ್ಯುಲರ್ 1 ತಿಂಗಳು ಅಡ್ಮಿಟ್ ಮಾಡ್ಕೊಂಡಿದ್ದೆ. 10 ರೂಪಾಯಿ ತಿನ್ನೋಕೆ ಊಟಕ್ಕೂ ಕಾಸಿರಲಿಲ್ಲ. ಅವತ್ತು 70,000 ರಿಪೋರ್ಟ್ ಕಳಿಸ್ತಾರೆ. ಏನೋ ಬೇಕಾದ್ರೆ ಏನು ಅಂತ ಅಂದ್ಬಿಟ್ಟು ಕಳ್ಸಿದ್ದೆ. ಸ್ನೇಹಿತರೆ, ಎಲ್ಲರೂ ನೀವು ವಿಡಿಯೋ ನೋಡ್ತಿರ್ತೀರ ಅನ್ಕೋತೀನಿ. ಎಷ್ಟು ಭಾವುಕರಾಗಿದ್ದಾರೆ ನೋಡಿ. ಬಾಸ್ ಒಳಗಡೆ ಇದ್ದಾರೆ, ಮಗು ಎತ್ಕೊಂಡವರು ಸ್ಟೇಷನ್ ಹತ್ರ ಬಂದಿದ್ದಾರೆ ನೋಡ್ಬೇಕಂತ ಹೇಳಿ. ಯಾರೋ ಹೇಳಿದ್ರು, ಏನ್ ದಾನ ಧರ್ಮ ಮಾಡಿದ್ರು ಅಂತ ಕೇಳಿದ್ರಿ ನೀವು. ಈಗ 1 ತಿಂಗಳು ಅಡ್ಮಿಟ್ ಮಾಡಿದ್ದೆ. ರೀಸೆಂಟ್ ಆಗಿ 1 ವೀಕ್ ಆಗೈತೆ ಅಷ್ಟೇ. ಬಸ್ ಅಂದ್ರೆ ತುಂಬಾ ಇಷ್ಟ. ಈಗ ಎಲ್ಲಪ್ಪ ಅವ್ರೆ ಅವ್ನು ನೋಡ್ಬೇಕು. ದೇವರೊಳಗೆ ನನ್ನ ತಾಯಿ ಮೇಲೆ ಆಡಿದ್ರೆ ಅವ್ನಿಗೆ ಇಷ್ಟ. ಸ್ನೇಹಿತರೆ, ಪ್ರತಿಯೊಂದು ವಿಚಾರ ಏನಂದ್ರೆ, ನಮ್ಗೆ ಇವ್ರು ಮಾತ್ರ ಒಬ್ರು ಗೊತ್ತು. ಇಷ್ಟು ಈ ತರದವ್ರು ಎಷ್ಟೋ ಜನ, ಕೋಟ್ಯಾಂತರ ಜನ ಇದ್ದಾರೆ. ಎಷ್ಟೋ ಜನಕ್ಕೆ ಮಾಡಿದ್ದಾರೆ. ಕಾಣಲಿಕ್ಕೆ ಹೆಂಗೆ ಬಾಸ್ ಕೊಟ್ಟು ನೋಡಿದ್ದಾರೆ, ಇಟ್ಟು ನೋಡಿದ್ದಾರೆ. ತಾವು ಮೀಡಿಯಾದವ್ರು ಹೇಳ್ತೀರಾ, ಯಾರನ್ನು ಕೋರ್ಟ್ ಹಿಡ್ಕೊಂಡು ಏನ್ ಮಾಡಿದ ನಿಮ್ ಬಾಸು, ಯಾರಿಗೆ ಮಾಡಿ ತೋರಿಸಿ ಅಂತ ಹೇಳ್ತೀರಾ? ಪ್ರೂಫ್ ಇಲ್ಲೇ ಇದೆ. ಪ್ರೂಫ್ ಡಾಕ್ಯುಮೆಂಟ್ ಸಮೇತ ಎಲ್ಲ ಇದೆ ಸರ್. ಮಗು ಕಿಡ್ನಿ ಫೇಲಿಯರ್ ಆಗಿತ್ತಂತೆ, 70,000 ದುಡ್ಡು ಕೊಡಿದ್ರಂತೆ. ಯಾರು ಕೊಡ್ತಾರೆ ಸರ್ ದುಡ್ಡು ಇವಾಗ? ನೋಡಿ, ಏನಂದ್ರೆ ತುಂಬಾ ಭಾವುಕರಾಗಿದ್ದಾರೆ. ದರ್ಶನ್ ಸರ್ ಸ್ಟೇಷನ್ ಅಲ್ಲಿ ಇದಾರೆ ಅಂತ ಹೇಳಿ ಇಲ್ಲಿ ಹತ್ರ ಬಂದ್ರು. ಸೊ ಮೀಡಿಯಾದಲ್ಲಿ ಜೊತೆಗೆ ಮಾತಾಡ್ತಾ ಇದ್ರಲ್ಲಿ, ಯಾರೇನ್ ಮಾಡಿದಿರಾ, ಏನ್ ಮಾಡಿದಿರಾ, ಮತ್ತೊಂದು ಮಗದೊಂದು ಅಂತ ಹೇಳಿ. ಸುಮಾರು ಜನಕ್ಕೆ ಮಾಡಿದ್ದಾರೆ ಸರ್, ಕಾಣ್ಬೇಕಾಗಿದ್ದಾರೆ. ಸುಮಾರು ಜನಕ್ಕೆ ಮಾಡಿದ್ದಾರೆ. ಆದ್ರೆ ನಿಮ್ಗೆ ಏನಂದ್ರೆ ಪ್ಲಸ್ ಗೊತ್ತಲ್ಲ, ಮೈನಸ್ ಮಾತ್ರ ಮಾಡ್ಕೊಂಡು ಹೋಗ್ತೀರಾ. ಎಷ್ಟು ಜನ ಅಭಿಮಾನಿಗಳಿದ್ದಾರೆ, ಎಷ್ಟು ಜನ ಮಾಡಿದ್ದಾರೆ, ಎಷ್ಟು ಜನ ಕೊಟ್ಟಿದ್ದಾರೆ, ಎಷ್ಟು ಮಟ್ಟ ಮಾನ್ಯಗಳು ಕೊಟ್ಟಿದ್ದಾರೆ. ದರ್ಶನ್ ಸರ್ ಬಗ್ಗೆ ನೀವು ಏನ್ ಮಾಡಿದ್ದಾರೆ ಅಂತ ಹೇಳ್ತೀರಾ? ಅವ್ರ ಫ್ಯಾನ್ಸ್ಗಳು ಎಷ್ಟು ಜನಕ್ಕೆ ಮಾಡಿದ್ದಾರೆ ನಿಮ್ಗೆ ಗೊತ್ತಾ ವಿಚಾರ? ಸಕಲೇಶ್ವರದಲ್ಲಿ ಒಂದು ಸ್ಕೂಲ್ ಇದೆ, ಅದನ್ನ ದರ್ಶನ್ ಅಸೋಸಿಯೇಷನ್ಸ್ ಫ್ಯಾನ್ಸ್ ಎಲ್ಲ ನಡೆಸ್ತಿರೋದು. ಫ್ಯಾನ್ಸ್ ಬಗ್ಗೆ ನೀವು ಮಾತಾಡ್ತೀರಾ ಏನಂತ, ಕಿತ್ತೋದು ಡ್ಯಾಶ್ ಅಂತ ಹೇಳ್ತೀರಾ. ದಯವಿಟ್ಟು ಆ ಪದ ಬಳಕೆ ನಿಮ್ಗೆ ಆಕ್ಚುಲಿ ನೀವು ಮಾಡಬಾರ್ದು, ಅದು ಸರಿಯಲ್ಲ. ಆ ಡ್ಯಾಶ್ ಅನ್ನೋದನ್ನ ಫುಲ್ಫಿಲ್ ಮಾಡಿಲಿ, ಆಮೇಲೆ ಅವ್ರ ಮುಂದಿನ ಕತೆ ಅಂತ ತಿಳ್ಕೊಳ್ಳಿ. ಸೊ ಇದು ಎಲ್ಲ ಅಭಿಮಾನಿಗಳ ಬಗ್ಗೆ ನೀವು ಮಾತಾಡ್ತಿದ್ದೀರಾ. ದಯವಿಟ್ಟು ಆ ಥರ ಮಾತಾಡಕ್ ಹೋಗ್ಬೇಡಿ. ನೀವೊಂದು ಕೇಳಿರಿ ಫುಲ್ ಫ್ಯಾನ್ ಅಂತೇಳಿ, ಮಗು ಎತ್ಕೊಂಡ್ ಬಂದು ಪಾಪ ಹಾಸ್ಪಿಟಲ್ ಇದ್ರಂತೆ. ಸೊ ನಾವು ಇಲ್ಲಿ ಇತ್ಕೊಂಡು ಅಂದ್ರೆ ಬೈಕ್ ಸರ ತಗೋಬೇಕಾದ್ರೆ, ಸರ್ ದಯವಿಟ್ಟು ನಮ್ಮ ಬಾಸ್ ಬಗ್ಗೆ ನಾನು ಮಾತಾಡ್ಬೇಕು,